ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಿದು ಸೂಪರ್ ಡೂಪರ್ ಆಗಿ ಮಂತ್ರಾಲಯದಲ್ಲಿ ಎದ್ದಿದ್ದೀನಿ ಫ್ರೆಂಡ್ಸ್. ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗ್ತೈತೋ. ನಾನು ಬೆಳಗಿನ ಜಾವ 4 ಗಂಟೆಗೆ ಮಲ್ಕೊಂಡು 5:15 ಅಷ್ಟರಲ್ಲಿ ಎದ್ದುಬಿಟ್ಟೆ. ಅಷ್ಟರಲ್ಲಿ ಎಲ್ರದ್ದು ಚೆನ್ನಾಗಿ ನಿದ್ದೆ ಆಗಿತ್ತು. ಇನ್ನೆಲ್ಲರೂ ಫ್ರೆಶ್ ಆಗ್ಬಿಟ್ಟು ಇನ್ನು ಲೈನಲ್ಲಿ ನಿಂತ್ಕೊಳ್ಳೋಣ ದರ್ಶನಕ್ಕೆ ಅಂದ್ಬಿಟ್ಟು ಫ್ರೆಶ್ ಆಗೋಕ್ಕೆ ರೂಮ್ಗೆ ಹೋದ್ವಿ. ಹಾಯ್ ಫ್ರೆಂಡ್ಸ್, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಈ ಸೆಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈಗ ಟೈಮ್ ಬಂದು 6:30 ಫ್ರೆಂಡ್ಸ್. ಇಷ್ಟೊತ್ತಿಗೆ ರೆಡಿ ಆಗಿದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಜನ ತುಂಬ ರಶ್ ಆಗಿಬಿಡ್ತಾರೆ. ಅದಕ್ಕೆ ಬೇಗನೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿ ಆಗಿದ್ದೀನಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾಷ್ಟ ಮಾಡಿದ್ರಾ? ಇವ್ರ ರೂಮಲ್ಲೇ ನಾವು ಫ್ರೆಶ್ ಆಗಿ ಈಗ ರೆಡಿ ಆಗಿದ್ದು ಫ್ರೆಂಡ್ಸ್. ಬರೀ ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ಒಬ್ಬೊಬ್ಬರಿಗೆ 100 ರೂಪಾಯಿ ತಗೊಂಡ್ರು ಫ್ರೆಂಡ್ಸ್. 14 ಜನ ಪಟ ಅಂತ 3 ಅವರಲ್ಲಿ ಎಲ್ಲರೂ ಫ್ರೆಶ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ. ಮದ್ವೆ ಗಂಡು ಒಂಚೂರು ಬೇಗ ಬಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸ್ಟೈಲಾಗಿ ವಾಕ್ ಮಾಡ್ಕೋಬಾ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಎಲ್ರೂ ರೆಡಿ ಆಗೋ ತನಕ ವೇಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಯಜಮಾನ್ರು ರೆಡಿ ಆಗ್ಬಿಟ್ಟು ಆಚೆ ಬರೋಷ್ಟರಲ್ಲಿ ಎಲ್ರು ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡೋದಾ. ಸದ್ಯ 2-3 ಸಲ ಹೋಗಿ ಮಠ ಎಲ್ಲೈತೆ ಅಂತ ನೋಡ್ಕೊಂಡಿರೋದಕ್ಕೆ ಸರಿ ಹೋಯ್ತು. ಕರ್ಕೊಂಡು ಹೋದೆ ಹತ್ರದಲ್ಲ ಐತೆ ಬಾ ಅಂತ. ನನ್ನ ಗಂಡನ ಪಂಚಲ್ ನೋಡ್ಬೇಕು ಅಂತ ಜನ್ಮದ ಆಸೆ ಇತ್ತು ಫ್ರೆಂಡ್ಸ್. ಈ ಬ್ಯಾಕಿಂದ ನೋಡ್ಬಿಟ್ಟು ಆ ಆಸೆ ಸತ್ತೋಯ್ತು. ಇನ್ನು ಲೈಫಲ್ಲಿ ಶಿವನ ಪಂಚಲ್ ನೋಡ್ಬೇಕು ಅನ್ನೋ ಆಸೆ ನನಗೆ ಕನ್ಸಲ್ಲೂ ಸಹ ಬರಲ್ಲ. ಅಷ್ಟು ಜೀವನ ಜಿಗುಪ್ಸೆ ಬಂದ್ಬಿಡ್ತು. ನಾನು ಉಡಿಸ್ತೀನಿ ಬಾಪ ಅಂದ್ರು ನಿಂತ್ಕೋತಾ ಇಲ್ಲ, ನಾಚ್ಕೊಂಡು ನೀರಾಗಿ ಓಡ್ತೈತೆ. ಶಿವಗೆ ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಹಿಂಗಾಗೈತೆ ಅಷ್ಟೇ. ಈಗ ನಾವು ಹೋಗ್ತಾ ಇದೀವಿ ಫ್ರೆಂಡ್ಸ್ ಮಂತ್ರಾಲಯದ ಒಳಗಡೆ ಎಂಟ್ರೆನ್ಸ್ಗೆ. ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿರ್ತೈತೆ ಫ್ರೆಂಡ್ಸ್ ಮಂತ್ರಾಲಯ ಮಾತ್ರ. ಮಠ ಸುತ್ತಮುತ್ತ ಎಲ್ಲ ಈ ತರ ದೇವ್ರ ವಿಗ್ರಹಗಳು, ಪೇಂಟಿಂಗು ಅದೆಲ್ಲ ನೋಡೋಕೆ ಚಂದ. ಈಗ ಟೈಮ್ ಬಂದು 7 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನೋಡೋಣ ಜನ ರಶ್ ಇರ್ತಾರೋ ಏನೋ. ಆಗ್ಲೇ 4:15 5 ಗಂಟೆಗೇನೆ ಜನ ರಶ್ ಇದ್ರು. ಈಗ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು 7 ಗಂಟೆ ಅಂತ ಹೇಳಿದೆ, ಕರೆಕ್ಟಾಗಿ 7 ಗಂಟೆ ಟೈಮು. ಅಷ್ಟೊತ್ತಿಗೆ ಇಷ್ಟೊಂದು ಜನ ಅವರೇ. ಜೊತೆಗೆ ಇಲ್ಲಿ 7 ಗಂಟೆಗೇನೆ ಮಧ್ಯಾಹ್ನ 2 ಗಂಟೆ ಬಿಸಿಲು ಹೆಂಗಿರುತ್ತೆ ಫ್ರೆಂಡ್ಸ್ ಬೆಂಗಳೂರಲ್ಲಿ, ಆ ರೇಂಜ್ಗೆ ಸೂರ್ಯನೇ ಕಾಣಿಸ್ತಾ ಇಲ್ಲ. ಆದ್ರೂ ಎಷ್ಟು ಹಬೆ ಅಂದ್ರೆ ತಡ್ಕೊಳಕ್ಕಾಗ್ತಿಲ್ಲ ಆ ರೇಂಜ್ಗೆ. ಇಲ್ಲಿ 7 ಗಂಟೆಗೇನೆ ಫುಲ್ಲು ರಶ್ ಜನಗಳು. ನಾನು ಹೋದ್ಸಲ ಬಂದಾಗ ಈ ಥರ ಎಲ್ಲ ಇರಲಿಲ್ಲ ಫ್ರೆಂಡ್ಸ್. ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಿದ್ವಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಇದೇ ಖುಷಿಗೆ ನನ್ನ ಗಂಡನ ಚಿಕ್ಕ ಮಗುಗೆ ರೆಡಿ ಮಾಡಿಸ್ಬಿಟ್ಟು ನಿಲ್ಸ್ಬಿಟ್ಟು ಫೋಟೋಸು ವೀಡಿಯೋಸು ತಗೋತೀವಲ್ಲ, ಆ ಥರ 1-2 ವೀಡಿಯೋ ತಗೊಂಡೆ. ಎಷ್ಟು ಖುಷಿ ಆಗ್ತಾಯಿತ್ತು ಈ ಡ್ರೆಸ್ಸಲ್ಲಿ ಶಿವನ ನನ್ನ ನೋಡೋಕ್ಕೆ. ಆಮೇಲೆ ನಾವು ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ನಾನು ಒಳ್ಳೆ ಕೆಲಸ ಮಾಡಿದೆ. ರೂಮ್ ಹತ್ರನೇ ನಂದು ಶಿವದು ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದೆ. ಇವರೆಲ್ಲರೂ ಹಾಕೋ ಬಂದ್ಬಿಟ್ಟಿದ್ರು. ಆಮೇಲೆ ಅಲ್ಲಿರೋರು ಸೆಕ್ಯೂರಿಟೀಸ್ ಯಾರ್ಯಾರು ಇದ್ರು ಅವರು ಆ ಕಡೆ ಬಿಡಬೇಕು ಈ ಕಡೆ ಬರಬೇಕು ಅಂತ ಅವ್ರನ್ನೆಲ್ಲ ಓಡಾಡಿಸ್ತಾ ಇದ್ರು. ಅವರೆಲ್ಲ ಚಪ್ಪಲಿ ಬಿಟ್ಬಿಟ್ಟು ಬರೋವರೆಗೂ ನಂದು ಇದೇ ಕೆಲಸ. ನನ್ನ ಗಂಡನ ಫೋಟೋ ಶೂಟ್ ಮಾಡೋದು. ಮದುವೆನಲ್ಲೂ ಸಹ ಇಷ್ಟೊಂದು ಫೋಟೋ ಶೂಟ್ ಮಾಡಿರಲಿಲ್ಲ ಶಿವಾಗೆ. ಸಖತ್ತಾಗಿ ಕಾಣಿಸ್ತೈತಲ್ಲ ಈ ಡ್ರೆಸ್ಸಲ್ಲಿ, ಚಿಕ್ಕ ಮಗು ತರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದ್ಮೇಲೆ ನಾವು ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ನಾನು ಮುಂದೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಮಂತ್ರಾಲಯಕ್ಕೆ ಹೋಗಿ ಬರೋ ಚಾರ್ಜಸ್ ಎಲ್ಲ ಹೆಂಗಿರ್ತೈತೆ, ಏನು ಪ್ರೈಸ್ ಇರ್ತೈತೆ ಅಂತ ಕೇಳಿದ್ರಿ. ಅದ್ರ ಬಗ್ಗೆ ಹೇಳ್ತೀನಿ. ನಾವು ಯಶವಂತಪುರದಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನ್ವರೆಗೂ ಸ್ಲೀಪರಲ್ಲಿ ಬಂದಿರೋದು. ಅದು 750 ರೂಪಾಯಿ ಇತ್ತು ಫ್ರೆಂಡ್ಸ್. 2 ಕಡೆಗೂ ಸೇರಿ 750 ಮೊದಲೇ ಬುಕ್ ಮಾಡ್ಕೊಂಡಿರೋದು. ಹಂಗಾಗಿ ಚಾರ್ಜ್ ಪರವಾಗಿಲ್ಲ ಫ್ರೆಂಡ್ಸ್, ಹೋಗ್ಬಿಟ್ಟು ಬರ್ಬೋದು, ಕಮ್ಮಿನೇ ಅಂತ ಅನಿಸ್ತೈತೆ. ಮತ್ತೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಳ್ತೀವಿ. ಅಲ್ಲಿಂದ ಆಟೋದಲ್ಲೇ ಬರ್ಬೇಕಾಗ್ತೈತೆ. ಅಲ್ಲಿಂದ ಆಟೋದಲ್ಲಿ ಮಂತ್ರಾಲಯ ತನಕ 50 ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ. ಇಬ್ಬರಿಂದ 100 ರೂಪಾಯಿ ಆಯಿತು. ಆ ಥರ ಒಂದು 800 ರೂಪಾಯಿ ಇದ್ರೆ ಫ್ರೆಂಡ್ಸ್ ಹೋಗಿ ಬರ್ಬೋದು. ಇನ್ನು ಎಕ್ಸ್ಟ್ರಾ ಚಾರ್ಜ್ಗಳು ನಮ್ಗೆ ಏನಕ್ಕೆ ಬರ್ತೈತೆ ಅಂದರೆ, ಅಲ್ಲಿ ರೂಮ್ ಮಾಡ್ಕೊಳ್ಳೋದಿದ್ರೆ, ಮತ್ತೆ ಫ್ರೆಶ್ ಆಗೋಕ್ಕೆ, ಮತ್ತೆ ನಾವೇನಾದರೂ ಪೂಜೆ ಮಾಡಿಸೋದಿದ್ರೆ, ಮತ್ತೆ ಏನಾದರೂ ತಿನ್ನೋದಿದ್ರೆ, ಇದಕ್ಕೆ ಮಾತ್ರ. ಹತ್ತತ್ರ ನೋಡಿದ್ರೆ ನನ್ನಂಥ ಕಂಜೂಸ್ಗಳಾದ್ರೆ 2-2.5 ಸಾವಿರದಲ್ಲಿ ಆರಾಮಾಗಿ ಒಬ್ರು ಜರ್ನಿ ಮಾಡ್ಕೊಂಡು ಹೋಗಿ ಆರಾಮಾಗಿ ಬರ್ಬೋದು. ಇಲ್ಲಿ ಜಾಸ್ತಿ ದುಡ್ಡು ಏನಕ್ಕೆ ಖರ್ಚಾಗ್ಬೋದು ಅಂತಂದ್ರೆ ರೂಮ್ಗೆ ಫ್ರೆಂಡ್ಸ್. ನಾವೇನಾದ್ರೂ ರೂಮ್ ಮಾಡ್ಕೊಂಡ್ರೆ ಎಲ್ಲ ಟೈಮು ಒಂದೇ ತರ ರೇಟ್ ಇರಲ್ಲ ರೂಮ್ಗೆ. ಜನಗಳೇನಾದ್ರೂ ಜಾಸ್ತಿ ಇದ್ರೆ ಹಬ್ಬ ಹುಣ್ಣಿಮೆಗಳಲ್ಲಿ ಜಾಸ್ತಿ ಮಾಡ್ಬಿಡ್ತಾರೆ, ಜನಗಳು ಹೆಂಗಿದ್ರು ಬರ್ತಾರೆ ಅನ್ಬಿಟ್ಟು. ಇನ್ ಬೇರೆ ದಿನಗಳಲ್ಲಿ ಕಮ್ಮಿಗೆ ಇರ್ತೈತೆ. ಹಂಗಾಗಿ ಅದೊಂದು ನೋಡ್ಕೋಬೇಕಷ್ಟೇ, ಕರೆಕ್ಟ್ ಆಗಿ ಒಂದೇ ಫಿಕ್ಸ್ ಇರಲ್ಲ ಅದು. ಇನ್ನೊಂದೇನಂದ್ರೆ ಫ್ರೆಂಡ್ಸ್, ತೀರಾ ಪುಟಾಣಿ ಮಕ್ಳು ಇರ್ತಾರಲ್ಲ, 1 ವರ್ಷ 2 ವರ್ಷ 3 ವರ್ಷ ಅದಕ್ಕಿಂತ ಚಿಕ್ಕವರು ಎಲ್ಲ, ಆ ಮಕ್ಕಳು ಮಾತ್ರ ಬೇಸಿಗೆ ಟೈಮಲ್ಲಿ ಮಾತ್ರ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ನಾವು ಲೈನಲ್ಲಿ ನಿಂತ್ಕೊಂಡಿರುವಾಗ ಎಷ್ಟು ಸೆಕೆ ಅಂದ್ರೆ ಮಕ್ಕಳೆಲ್ಲ ಕಿರ್ಚಾಡ್ಕೊಂಡು ಅಳ್ದಾಡ್ತಿದ್ವು. ನನ್ಗೆ ಯಾಕಪ್ಪ ಮಕ್ಕಳನ್ನ ಇಷ್ಟು ಕರ್ಕೊಬಂದು ಹಿಂಸೆ ಕೊಡ್ತಾರೆ ಅಂತ ಅನ್ನಿಸ್ಬಿಟ್ಟಿತ್ತು. ಬೇಸಿಗೆ ರಜಾ ಇರೋದ್ರಿಂದ ಸಿಕ್ಕಿದೆ ಚಾನ್ಸ್ ಅಂತ ಎತ್ತಕ್ಕ ಬಂದ್ಬಿಡ್ತಾರೆ ಮಕ್ಕಳನ್ನ. ಅವ್ರಿಗೆ ಕಷ್ಟ ಆಗ್ತೈತೆ ಪಾಪ. ಹಂಗಾಗಿ ಈ
ಸೀಸನಲ್ಲಿ ಬಿಟ್ಟು ಬೇರೆ ಸೀಸನಲ್ಲಿ ಕರ್ಕೊಬರೋಕ್ಕೆ ಟ್ರೈ ಮಾಡ್ರಿ. ಬೇಸಿಗೆ ರಜಾ ಐತೆ ಅಂದ್ಬಿಟ್ಟು ಕರ್ಕೊಬಂದು ಮಕ್ಕಳಿಗೆ ಹಿಂಸೆ ಕೊಡಬೇಡ್ರಿ. ನನಗೆ ಹಂಗೆ ಅನ್ನಿಸ್ಬಿಡ್ತು ಮಕ್ಕಳು ಅಳೋದು ಅದೆಲ್ಲ ನೋಡ್ಬಿಟ್ಟು. ಮತ್ತೆ ಲೈನಲ್ಲಿ ಹೋಗ್ಬೇಕಾದ್ರೆ ನೀರು ಸಿಗಲ್ಲ, ನೀರು ತಗೊಂಡೇ ಹೋಗ್ಬೇಕು. ಎಷ್ಟು ಸುತ್ತಿ ಹೋಗಿದ್ದಂದ್ರೆ ತಲೆ ಸುತ್ತೇ ಬಂದ್ಬಿಡ್ತು ನನಗೆ. ಇದೆಲ್ಲ ಇರಲೇ ಇಲ್ವಲ್ಲ ನಾನು ಹೋದ್ಸಲ ಬಂದಾಗ ಅಂತ ಅನ್ನಿಸ್ತು. ಮತ್ತೆ ಹೋದ್ಸಲಕ್ಕಿಂತ ಜನಗಳು ಜಾಸ್ತಿ ಆಗ್ತವ್ರೆ, ಬರ್ತಾ ಜನಗಳು ಜಾಸ್ತಿ ಆಗ್ತಿರೋದ್ರಿಂದ ಡೈರೆಕ್ಟ್ ಆಗಿಬಿಟ್ರೆ ಅಲ್ಲಿ ಒಳಗಡೆ ಎಲ್ಲ ಗಜಿ ಬಿಜಿ ಆಗ್ತೈತೆ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಇದು ಒಂಥರ ಡೀಸೆಂಟಾಗಿ ನೀಟಾಗಿ ಹೋಗಿ ಬರ್ಬೋದು. ಮೊದಲು ಎಲ್ಲ ತಳ್ಳಾಡ್ಕೊಂಡು ಹೋಗ್ತಿದ್ರು, ಆ ಥರ ಇತ್ತು. ನಾನು ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ನೀಟಾಗಿ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ನಾನು ದರ್ಶನ ಮಾಡೋಷ್ಟಲ್ಲಿ ನನ್ನ ಮೇಕಪ್ ಎಲ್ಲ ಬೆವರಲ್ಲೇ ಕರ್ಗೋಯ್ತು. ಆದ್ರೂ ಸುಸ್ತೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಬೆಳಗ್ಗೆನ ಒಂದು ತೊಟ್ಟು ಕಾಫಿ ನೀರು ಏನೂ ಇಲ್ಲ, ಆದ್ರೂ ಸುಸ್ತಾಗ್ತಾಯಿಲ್ಲ. ಎಷ್ಟೊತ್ತಿಗೆ ದರ್ಶನ ಮಾಡ್ತೀವೋ ಅಂತ ಅನಿಸ್ತಾಯಿತ್ತು. ಮತ್ತೆ ನನಗೆ ಶಿವ ಜೊತೆಲಿದ್ರೆ ಒಂಥರ ಕಂಫರ್ಟಬಲ್, ಏನು ಅನ್ಸಲ್ಲ. ಶಿವಾಗಿದ್ದು ಹೊಸ್ತಾಗಿರೋದ್ರಿಂದ ಮುಖದಲ್ಲಿ ಗೊತ್ತಾಗ್ತೈತೆ ನನಗೆ ಡಲ್ ಆಗ್ಬಿಡ್ತು ಫೇಸ್ ಎಲ್ಲ, ಸುಸ್ತಿಗೆ ಅಂತ ಅನಿಸ್ತೈತೆ. ಆದ್ರೂ ತೋರಿಸ್ಕೊತಾ ಇಲ್ಲ. ಸುಸ್ತಾಗ್ತೈತೆ ಅಂದ್ರೆ ಇಲ್ಲ, ಇದೆಲ್ಲ ನಮಗೆ ಲೆಕ್ಕನೇ ಇಲ್ಲ, ನಾವ್ ಎಷ್ಟು ನೋಡಿಲ್ಲ ಈ ತರ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇತ್ತು. ನಾನು ಇನ್ನೇನು ಸ್ವಲ್ಪ ದೂರ ಅಷ್ಟೇ ಹತ್ರ ಬಂದ್ಬಿಟ್ವಿ, ಬೃಂದಾವನ ಹತ್ರ ಬಂದ್ಬಿಟ್ವಿ ಅಂತ ಹೇಳಿ ಕರ್ಕೊ ಬರ್ತಾ ಇದ್ದೆ. ಆದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹತ್ರ ಬಂದ್ವಾ ಇಲ್ಲ ಅಂತ, ಸುತ್ತಿ ಹೋಗ್ತಾ ಇರೋದ್ರಿಂದ. ಮತ್ತೆ ಇಲ್ಲಿ ಅರ್ಕೆ ತೀರ್ಸೋದು, ತುಲಾಭಾರ ಎಲ್ಲ ಇತ್ತು ಫ್ರೆಂಡ್ಸ್. ಅಕ್ಕಿ, ಬೆಲ್ಲ, ಸಕ್ಕರೆ ಈ ತರ ಎಲ್ಲ. ಇದು ನಾನು ಮೊದಲನೇ ಸಲ ನೋಡಿದ್ದು. ರಾಯರ ಮಠದಲ್ಲೂ ಇದೆಲ್ಲ ಐತೆ ಅಂತ ಲೇಟ್ ಆಗಿ ಗೊತ್ತಾಯ್ತು. ದರ್ಶನಕ್ಕೆ ಹತ್ರ ಬರ್ತಾ ಏನ್ ಖುಷಿನೋ ಯಾವಾಗ ನೋಡ್ತೀನೋ ಅಂತ ಅನಿಸ್ತಾ ಇತ್ತು. ನೀಟಾಗಿ ದರ್ಶನ ಆಯ್ತು. ಆದ್ರೆ ಜಾಸ್ತಿ ಹೊತ್ತು ನೋಡಕ್ ಬಿಡಲ್ಲ, ರಶ್ ಇತ್ತಲ್ಲ, ಹಂಗಾಗಿ ಬೇಗ ಕಳಿಸ್ತಾ ಇದ್ರು. ಸಮಾಧಾನ ಆಯ್ತು. 1-2 ನಿಮಿಷ ಆದ್ರೂ ನೋಡಿದ್ವಿ. ಆಮೇಲೆ ಹೊರಗಡೆ ಬಂದು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಶಿವ ಅಡ್ಡಾಡ ಬೀಳ್ತಾ ಇತ್ತು. ಏನೇನ್ ಕೇಳ್ಕೊತೋ ಏನೋ ನನ್ ಕಾಟ ತಪ್ಪಿದ್ರೆ ಸಾಕು ಅಂತಾನೆ ಕೇಳ್ಕೊಂಡಿರ್ತೈತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇದೆಲ್ಲ ಹೆಜ್ಜೆ ನಮಸ್ಕಾರ ಅದೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್. ಕೆಲವರು ಗಂಡ್ಮಕ್ಳು ಉದ್ದುತ ಬೀಳ್ಬೇಕು ಅಲ್ಲ ಹೆಜ್ಜೆ ನಮಸ್ಕಾರಕ್ಕೆ, ಅವರು ಹೆಣ್ಮಕ್ಳ ಥರ ನಮಸ್ಕಾರ ಮಾಡ್ತಿದ್ರು. ಅದು ತಪ್ಪಲ್ಲ, ಗೊತ್ತಿಲ್ದಿರ ಈ ಥರ ಮಾಡ್ತಿದಾರಲ್ಲ ಅಂತ ಅನಿಸ್ತು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ. ಅಲ್ಲಿ ದೊಡ್ಡವರು ಇರ್ತಾರೆ, ಅವ್ರಿಗೆ ಗೊತ್ತಿಲ್ದಿರೋದಾ ಏನಾದರೂ ಅನ್ಕೋತಾರೆ ಅಂತೆಲ್ಲ ಅನಿಸ್ತಾ ಇತ್ತು. ದರ್ಶನ ನಮಸ್ಕಾರ ಎಲ್ಲ ಮುಗಿದ್ಮೇಲೂ ಜಾಸ್ತಿ ಹೊತ್ತು ನಾವು ದೇವಸ್ಥಾನದ ಹತ್ರ ಕುತ್ಕೊಂಡಿದ್ವಿ, ಜಾಗ ಚೇಂಜ್ ಮಾಡಿ ಮೊದಲನೇ ಸಲ ಬಂದಿರೋದ್ರಿಂದ ಒಂಥರ ಸಡನ್ ಆಗಿ ಆಚೆಗೆ ಹೋಗೋಕ್ಕೆ ಮನ್ಸಿರ್ಲಿಲ್ಲ. ಇದು ಹೊರಗಡೆಯಿಂದ ಫ್ರೆಂಡ್ಸ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಆದ್ರೆ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಫ್ರೆಂಡ್ಸ್. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಲ್ಲಿ ತುಂಬಾ ಜನ. ಒಬ್ರು ವಿಡಿಯೋ ಸೆಂಡ್ ಮಾಡಿದ್ರು, ಒಳಗಡೆ ರಾಯರ್ದು ವಿಡಿಯೋ ಮಾಡಿದೀವಿ ಅಂತ. ಆಮೇಲೆ ನಾನು ಗೂಗಲ್ ಸರ್ಚ್ ಮಾಡಿದೆ, ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬಂತು. ಸರಿ ಬೇಡ ರಿಸ್ಕ್ ತಗೊಳ್ಳೋದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಹೆಂಗೂ ಎಲ್ಲರೂ ಆರಾಮಾಗಿ ಕೂತಿದಾರಲ್ಲ, ಒಂದ್ ಸ್ವಲ್ಪ ವಿಡಿಯೋ ತಗೊಳ್ಳೋಣ ಅನ್ಬಿಟ್ಟು ನಾನು ಆ ಕಡೆ ವಿಡಿಯೋ ಮಾಡ್ತಿದ್ದೀನಿ. 1 ಸೆಕೆಂಡ್ ಹಿಂಗ್ ತಿರುಗಿ ನೋಡೋಷ್ಟರಲ್ಲಿ ಯಾರು ಇಲ್ಲ ಪಕ್ಕದಲ್ಲಿ. ನಾನು ಶಿವ, ನಮ್ಮ ಆಂಟಿ ಮಗಳು, ನನ್ನ ತಂಗಿ 3 ಜನನ ಬಿಟ್ಬಿಟ್ಟು ಹೋಗೇ ಬಿಟ್ಟವ್ರು ಅವರು. ಛೇ ಅಂತ ಅನಿಸ್ತು. ಆಮೇಲೆ ನನ್ನ ತಂಗಿ ಹಿಂಗೋದ್ರು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಆಚೆನೆ ಬಂದ್ಬಿಡೋದ. ಅಕ್ಷತೆನೂ ಇಲ್ಲ, ಏನು ಇಸ್ಕೊಂಡಿಲ್ಲ. ಆಮೇಲೆ ಪರವಾಗಿಲ್ಲ ಈಸ್ಕೊಂಡ್ಬರ್ತಾರೆ, ಅವ್ರ ಹತ್ರ ಈಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಹೊರಗಡೆ ಬಂದು ನಾವು ಪ್ರಸಾದ ತಗೊಂಡ್ವಿ. ಪರಿಮಳ ಪ್ರಸಾದ ಅಲ್ವಾ ಫ್ರೆಂಡ್ಸ್, ರಾಯರ್ದು, ಅದನ್ನ ತಗೊಂಡ್ವಿ. ಅದು 1 ಅವರ್ ಶಿವ ಲೈನಲ್ಲಿ ನಿಂತು ತಗೊಂಡಿದ್ದು. ಇವತ್ತು ರಶ್ ಇರೋದ್ರಿಂದ ಬೇರೆ ಜಾಸ್ತಿ ಜನ ಇರೋದ್ರಿಂದ ಎಷ್ಟು ಲೇಟ್ ಆಯಿತು. ಆಮೇಲೆ ಇಲ್ಲಿ ಗೋಲಿ ಸೋಡಾ ಫೇಮಸ್ ಫ್ರೆಂಡ್ಸ್. ದಿವ್ಯಕ್ಕ ಜೊತೆ ಬಂದಾಗ ನಾನು ಟೇಸ್ಟ್ ನೋಡಿದ್ದೆ, ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು, ಶಿವಾಗಿದ್ರೆ ಟೇಸ್ಟ್ ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಫಸ್ಟ್ ಕರ್ಕೊಂಡೋಗ್ಬಿಟ್ಟೆ, ಬಾ ಗೋಲಿ ಸೋಡಾ ಕುಡಿವ ಅಂತ ಅಂದ್ಬಿಟ್ಟು. ನನಗೊಂದು ಡೌಟ್ ಐತೆ ಫ್ರೆಂಡ್ಸ್, ಗೋಲಿ ಸೋಡಾ ಅಂದ್ರೆ ಈಗ ಈ ವಣ್ಣ ತೆಗ್ದು ತೋರಿಸ್ತವ್ರಲ್ಲ, ಇದ್ರ ಗಾಜಿನ ಬಾಟಲ್ ಇರೋದು ಮಾತ್ರನಾ, ಇಲ್ಲ ಪ್ಲಾಸ್ಟಿಕ್ ಬಾಟ್ಲುಗಳು ಸಿಗ್ತೈತಲ್ಲ ಫ್ರೆಂಡ್ಸ್, ಇಲ್ಲಿ ಎಲ್ಲೆಲ್ಲ ಸಿಗ್ತೈತೆ ಅನ್ಕೊಳ್ರಿ. ಅದನ್ನು ಇದನ್ನು ಒಂದೇ ಅಲ್ವಾ ಸೋಡಾ ಅಂತಂದ್ರೆ, ಅದನ್ನು ನಾವು ಮನೇಲಿ ತಂದ್ಬಿಟ್ಟು ಈ ತರ ಏನ್ ಮಸಾಲೆ ಐಟಮ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದಲ್ಲ, ಅದೊಂದು ಡೌಟ್ ಐತೆ. ಆ ಸೋಡಾನು ಈ ಸೋಡಾನು ಒಂದೇನಾ ಅಂತ ಅನ್ಬಿಟ್ಟು ನೀವ್ ಹೇಳ್ರಿ ಫ್ರೆಂಡ್ಸ್. ಅದು ಇದು ಒಂದೇ ಆದ್ರೆ ರೊಚ್ಚಿಗೆ ಎದ್ಬಿಟ್ಟು ಬೇಕಾದಾಗೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ, ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅನ್ಕೊಳ್ಳಿ ಇದಕ್ಕೆ. ಆದ್ರೆ ಅವಣ್ಣ ಚೆನ್ನಾಗಿ ಮಾಡ್ಲಿಲ್ಲ, ಟೇಸ್ಟ್ ಯಾಕೋ ಡಿಫ್ರೆಂಟ್ ಹೊಡಿತಾ ಇತ್ತು. ದಿವ್ಯಾಕವ್ರ ಜೊತೆ ಬಂದಾಗ ಎಕ್ಸ್ಟ್ರಾ ಸ್ಪೈಸಸ್ ಮಸಾಲಾಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು. ಇವಣ್ಣ ಮಾಡ್ಕೊಟ್ಟಿದ್ ಯಾಕೋ ಒಂದ್ ಸ್ವಲ್ಪ ಟೇಸ್ಟ್ ಕಮ್ಮಿ ಇತ್ತು. ಆಮೇಲೆ ಗೊತ್ತಾಯ್ತು ಕಂಜೂಸ್ ಅಣ್ಣ ಒಂದ್ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಹಾಕವ್ರೆ ಅಂತ ಅಂದ್ಬಿಟ್ಟು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಗೋಲಿ ಸೋಡಾ ಕುಡಿದ್ಮೇಲೆ ಹೊಟ್ಟೆ ತಂಪ ಆದ್ಮೇಲೆ ನೆನಪಾಯ್ತು, ಓ ನಮ್ ಜೊತೆ ಇನ್ನು ಜನಗಳು ಬಂದವ್ರೆ, ಅವ್ರು ಮಿಸ್ ಆಗವ್ರೆ, ಅವ್ರನ್ನ ಹುಡುಕ್ಬೇಕು ಅಂತ. ಆಮೇಲೆ ಕಾಲ್ ಮಾಡಿದ್ರೆ ಅವರು ನಾವು ಪ್ರಸಾದದ ಹತ್ರ ವೇಟ್ ಮಾಡ್ತಾ ಇದೀವಿ ಅಂದ್ರು. ಈಗ ಪ್ರಸಾದದ ಹತ್ರ ನಾವು ನಿಂತ್ಕೊಂಡಿರೋದು 9 ಗಂಟೆಗೆ ಫ್ರೆಂಡ್ಸ್. ಅಲ್ಲಿ ಬೋರ್ಡ್ ಟೈಮಿಂಗ್ಸ್ ಐತೆ ನೋಡ್ರಿ, 11 ಗಂಟೆಗೆ ಆ ಗೇಟ್ ಓಪನ್ ಮಾಡೋದು, ಪ್ರಸಾದ ಸಿಗೋದು 11 ಗಂಟೆ ಮೇಲೆ. 2 ಅವರ್ ನಿಂತ್ಕೊಂಡಿದೀವಿ ಅಂದ್ರೆ ಫ್ರೆಂಡ್ಸ್, ಬೆಸ್ಲಲ್ಲಿ ಇಲ್ಲಿ ಬೇವು ತೋದ್ವಿ ಸ್ನಾನ ಮಾಡಿರೋ ತರ. ಇಲ್ಲಂತೂ ಮಕ್ಳು ಕಿರ್ಚಾಟ, ಅಯ್ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಫ್ರೆಂಡ್ಸ್. ಟೈಮಿಂಗ್ಸ್ ಇಷ್ಟೊತ್ತಿಗಿಂತ ಗೊತ್ತಿದ್ರು ಜನ ಮುಂದಾಗೆ ನಿಂತ್ಕೊಂಡಿದ್ರು. ಪ್ರಸಾದ ಸಿಗ್ತೈತಲ್ಲ, ಆದ್ರೂ ಯಾಕೆ ಇಷ್ಟು ರಶ್ ಅಲ್ಲಿ ಬಂದು ನಿಂತ್ಕೋಬೇಕು ಮಕ್ಕಳನ್ನ ಎತ್ಕೊಂಡು ಅಂತ ಅನಿಸ್ತು. ಒಳಗಡೆಯಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಫ್ರೆಂಡ್ಸ್ 1 ಅವರ್ ಆಯ್ತು. ನಾನು ಇಲ್ಲೂ ಡೈರೆಕ್ಟ್ ಆಗ್ಬಿಡಲ್ಲ, ಇಲ್ಲೂ ಸ್ವಲ್ಪ ವೇಟ್ ಮಾಡ್ಬೇಕು. ಬೇವ್ತೋಗ್ಬಿಟ್ಟೆ ನಾನಂತೂ. ಹಿಂದೆಗಡೆ ಮಕ್ಳು ಕಿರ್ಚಾಡೋದು ಅಳೋದು ಸೌಂಡು, ಅದೊಂದೇ ಸ್ವಲ್ಪ ಬೇಜಾರು ಅನ್ಸ್ತಾ ಇದ್ದಿದ್ದು. ಇಷ್ಟು ಹಿಂಸೆ ಪಟ್ಟಿ ಕರ್ಕೊ ಬರ್ತಾರಲ್ಲ ಮಕ್ಕಳನ್ನ ಅಂತ ಅನ್ಬಿಟ್ಟು. ಇಲ್ಲಿಗೆ ಬಂದ್ಮೇಲೆ ಯಪ್ಪ ತಣ್ಣಗಾಯ್ತು, ಗಾಳಿನೇ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಸೆಕೆ, ಅಷ್ಟು ಬಿಸಿಲು, ಅದ್ರ ಜೊತೆಗೆ ಬಿಸಿ ಬಿಸಿ ಊಟ, ಮೇಲ್ಗಡೆ ದೊಡ್ಡ ದೊಡ್ಡ ಫ್ಯಾನ್ಗಳು.
ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಇಷ್ಟೊತ್ತು ಕಾದಿದ್ದು ಒದ್ದಾಡಿದ್ದು ಆ ಜನಗಳಲ್ಲಿ ಎಷ್ಟು ಸಮಾಧಾನ ಅನ್ನಿಸ್ತಾ ಊಟ ನೋಡಿದ್ಮೇಲೆ. ಆರಾಮಾಗಿ ಪ್ರಸಾದನ ಹೊಟ್ಟೆ ತುಂಬ ತಿನ್ಕೊಂಡು ಆಚೆ ಬರ್ಬೇಕಾದ್ರೆ ಇಷ್ಟೊಂದು ಜನ ಇನ್ನೂ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲರೂ ಊಟ ಮಾಡ್ತಿದ್ರು. ಊಟ ಮಾಡಿದ್ಮೇಲೆ ಸಮಾಧಾನ ಅನ್ನಿಸ್ತು ಫ್ರೆಂಡ್ಸ್. ಆಮೇಲೆ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಹೊರಗಡೆ ಅಂದ್ಬಿಟ್ಟು, ಮಾಮೂಲಿ ದಿವ್ಯಾಕ ಅವ್ರ ಜೊತೆ ಎಲ್ಲ ನಾವು ಬಂದಾಗ ಈ ಥರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸಿದ ತಕ್ಷಣ ಫಸ್ಟು ಹೋಗಿ ಮಾಡ್ತಿದ್ದ ಕೆಲಸನೇ ರೂಮ್ಗೆ ಹೋಗಿ ಆರಾಮಾಗಿ 1-2 ಅವರ್ ನಿದ್ದೆ ಮಾಡಿಬಿಡೋದು ಚೆನ್ನಾಗಿ, ಆ ಥರ ಇರ್ತಾಯಿತ್ತು. ಆದರೆ ಇಲ್ಲಿ ರೂಮ್ ಮಾಡಿರಲಿಲ್ವಲ್ಲ, ಅದಕ್ಕೆ ಅಲ್ಲಿ ಕೂತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದು ಮರ ಕೆಳಗಡೆ ಎಲ್ಲ. ಎಷ್ಟು ಬಿಸಿಲು ಅಂದರೆ ಮರದ ಕೆಳಗೆ ಕುತ್ಕೊಂಡ್ರು ಬಿಸಿಲು. ಈ ಗಾಡಿಗಳ ಮಧ್ಯೆ ಕುತ್ಕೊಂಡಿದ್ದೀನಿ ನಾನಂತೂ, ಮರದ ಕೆಳಗಡೆ ಎಲ್ಲ ಜಾಗ ಇಲ್ಲ ಹೋಗಕ್ಕೆ ಅಂತ ಅಂದ್ಬಿಟ್ಟು. ಆ ಗಾಡಿಗಳ ಮಧ್ಯೆ ಕುತ್ಕೊಂಡ್ರು ಬಿಸಿ ಗಾಳಿ ಬರ್ತೈತೆ, ನನ್ಗೆ ತಡ್ಕೊಳಕ್ ಆಗ್ತಿಲ್ಲ ಅಂದ್ಬಿಟ್ಟು ಶಿವನ ಸೈಡ್ ಕರ್ಕೊಂಡದೆ ಓಡಾಡ್ಕೊ ಬರೋಣ ಅಂದ್ಬಿಟ್ಟು. ಇಲ್ಲಿ ಗಿಣಿಶಾಸ್ತ್ರದವ್ರು ಜಾಸ್ತಿ ಇರ್ತಾರೆ ಫ್ರೆಂಡ್ಸ್. ಹೋದ್ಸಲ ಹೋದಾಗ ಸುಮ್ಮನೆ ಫನ್ಗೋಸ್ಕರ ಕೇಳಿದ್ದೆ. ಇದೆಲ್ಲ ನಂಬಾರ್ದು ಕೇಳಬಾರ್ದು, ಮತ್ತೆ ಒಳ್ಳೇದು ಹೇಳಿದ್ರೆ ಪರವಾಗಿಲ್ಲ, ಬೇರೆ ಏನಾರ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಅದೇ ತಲೆಯಲ್ಲಿ ಕುತ್ಕೊಬಿಡ್ತೈತಲ್ಲ ಅಂದ್ಬಿಟ್ಟು. ಅದು ಬೇರೆ ನನ್ನ ಜೀವನ ನನ್ನ ಕೈಲೇ ಇರ್ತೈತೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ದೇವಸ್ಥಾನದಿಂದ ನಾವು ಬರೋಷ್ಟರಲ್ಲಿ ಶಿವದು ಚಪ್ಪಲಿ ಕಳೆದೋಯ್ತು ಪಾಪ. ಒಳ್ಳೇದಾಯ್ತು ಫ್ರೆಂಡ್ಸ್. ದೇವಸ್ಥಾನಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಚಪ್ಪಲಿ ಕಳೆದೋದ್ರೆ ನಮ್ಮ ಮೇಲಿರೋ ದೋಷ ಹೋಗ್ತೈತೆ, ಕೆಟ್ಟದೆಲ್ಲ ಹೋಗ್ತೈತೆ ಅಂತ ಒಂದು ನಂಬಿಕೆ. ಬರೀ ಕಾಲಲ್ಲೇ ನಡೀತಾಯಿತ್ತು, ಕೆಂಡದ ಮೇಲೆ ನಡೆದಂಗೆ ಫೀಲ್ ಆಗ್ತೈತೆ ಅಂತ ಅಂತೈತು ಪಾಪ ಪದೇ ಪದೇ. ಅದಕ್ಕೆ ಇನ್ನೊಂದು ರೌಂಡ್ ಗೋಲಿ ಸೋಡಾ ಕುಡಿವಾ, ಏನಿಲ್ಲ ಅದರಲ್ಲಿ ಬಾ ಅಂದ್ಬಿಟ್ಟು ಕರ್ಕೊಂಡೋದೆ. ಅಣ್ಣ ಮಸಾಲ ಜಾಸ್ತಿ ಹಾಕಿ, ಆಗ್ಲೇ ಕುಡಿದ್ವಿ, ಬರೀ ಉಪ್ಪು ಕೊಟ್ಟಿದ್ರು ಅವರು. ನಿಂಬೆಹಣ್ಣು ಒಂಚೂರು ಹಾಕ್ತಾನೆ. ನಮ್ದು ಮಸಾಲ ಬೇರೆ, ಅವ್ರದ್ದು ಬೇರೆ. ಒಂದ್ಸರಿ ಸ್ಮೆಲ್ ನೋಡ್ರಿ. ಹಾ, ಇದು ಚೆನ್ನಾಗೈತೆ. ಅವ್ನು ಇಷ್ಟ ಹಾಕವನಪ್ಪ. ಇವಾಗ 50 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಗಿಣಿ ಪಾರ್ಸಲ್ ಮಾಡ್ಕೊ ಚೇಪೆಕಾಯಿ ಹಾಕೊಂಡು ಸಾಕೊಳ್ತೀನಿ. ಅದೆಲ್ಲ ಬೇಡ, ಒಬ್ರದಾಯ್ತು. ನಿನ್ನ ಮಕ್ಕದಲ್ಲಿ ಲಕ್ಷ್ಮೀ ದೇವಿ ಕಳೀತೀಯ. ನಂಗೆ ಬೇಡ ಅಣ್ಣ, 50 ರೂಪಾಯಿ ಕೊಟ್ಬಿಟ್ರೆ ಆಮೇಲೆ ಅವ್ರು ಬಿಡಲ್ಲ. ಬಿಡೋದಿಲ್ವ ನೀನು? 50 ಬಿಟ್ಟು ಕೊಳ್ಳಿದ್ರೆ ಕೇಸ್ ಮಾಡ್ತೀಯ ನನ್ನ ಮೇಲೆ. ಹೋಗೋಣ, ನಿಂದು ಬೇಸಾಯ್ತು. 50 ಇಲ್ಲ ಅಂದ್ರೆ ಕೇಳ್ತೀಯಾ? ಸುಮ್ಮನೆ ಕೆಲ ಬುದ್ಧಿ ಬಿಟ್ಟ ತಕೋಣ. ಇಲ್ಲಿ ಎರಡೈತೆ ನೋಡೋಣ, ಅದ್ರ ಒಳಗೆ 3 ಐತೆ ನೋಡಕ್ಕ. ಅದ್ರಲ್ಲಿ 3 2 10,000 ಐತೆ. 5,000 ಐತೆ. ವಾಟ್ ಎ ಲಾಜಿಕ್ ಫ್ಯಾನ್. ಇವತ್ತು ಹೋಗೋಣ ಊರಿಗಿನ? ಹೊರಡೋದೆ ಸಂಜೆ. ಎಷ್ಟು ಗಂಟೆಗೆ? 7 ಗಂಟೆಗೆ. 7 ಗಂಟೆಗೆ? ಅಷ್ಟು ನೈಟ್ ಹೋದ್ರೆ ಎಷ್ಟು ಗಂಟೆಗೆ ಹೋಗ್ತದೆ ಊರಿಗೆ? ಬೆಳಗಿನ ಜಾವ ರೀಚ್ ಆಗ್ತೀವಿ. ರೀಚ್ ಆದ್ರೆ ಬೆನಿಫಿಟ್. ಹಿಂದೆ ಬೆನಿಫಿಟ್ ಬಿಡಿ, ಹ್ಯಾಪಿಯಾಗಿ ಮಕ್ಕೊಂಬಿಡೋ ಹೋಗೋ ಟ್ರೈನ್ ಅಲ್ವಾ? 700 ರೂಪಾಯಿ ಹೆಚ್ಚೇನಿದೆ, 700 ರೂಪಾಯಿ ಟಿಕೆಟ್ ಅಷ್ಟೇ. ಗಿಣಿ ಶಾಸ್ತ್ರದಣ್ಣ ನೋಡಿದ್ರ ಫ್ರೆಂಡ್ಸ್, ಮಾತೆ ಬಂಡವಾಳ ಮಾಡ್ಕೊಬಿಟ್ಟವ್ರೆ. ಹೊಟ್ಟೆ ಪಾಡು ಏನು ಮಾಡೋಕ್ಕೂ ಆಗಲ್ಲ. ಅಲ್ಲಿ ಜಾಸ್ತಿ ಜನ ಗಿಣಿ ಶಾಸ್ತ್ರದವ್ರು ಇರ್ತಾರೆ. ಓಕೆ ಫ್ರೆಂಡ್ಸ್, ನಾವಿವಾಗ ಬಂದು ಪ್ರಸಾದ ಕೌಂಟರ್ ಹತ್ರ ಕುತ್ಕೊಂಡಿದ್ದೀವಿ. ಇನ್ನು ಮಿಕ್ತವರೆಲ್ಲ ಪ್ರಸಾದ ತಗೋಬೇಕಾಗಿತ್ತು. ನಾವು ಆಲ್ರೆಡಿ ಆಗಲೇ ತಗೋಬಿಟ್ಟಿದ್ವಿ. ಅವ್ರು ಮಿಸ್ ಆಗಿರೋ ಗ್ಯಾಪಲ್ಲಿ ಪ್ರಸಾದ ತಗೊಂಡ್ವಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು. ಅವ್ರು ತಗೊಳ್ಳೋ ತನಕ ಏನು ಮಾಡೋದು ಅಂದ್ಬಿಟ್ಟು ಇಲ್ಲಿ ಯಜಮಾನ್ರು ಕುತ್ಕೊಂಡಿದ್ರು, ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಎಲ್ಲ ದೇವಸ್ಥಾನಗಳ ಹತ್ರ ನಾರ್ಮಲ್ ಆಗಿ ಕೋತಿಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ರಾಯರ ಮಠದ ಹತ್ರ ಹಸುಗಳು ಜಾಸ್ತಿ ಇರುತ್ತೆ. ಮುಟ್ಬೋದು, ಏನು ಮಾಡಲ್ಲ ಗೊತ್ತಾ, ಮಗು ತರ ಇರುತ್ತೆ. ನಾನ್ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ನನ್ನ ಬ್ಯಾಗಲ್ಲಿ ಮೇಕಪ್ ಸಾಮಾನು ಇಟ್ಕೊಂಡು ಮೇಕಪ್ಪೇ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಕುಂಕುಮ ಎಲ್ಲ ಇಟ್ಬಿಟ್ಟು ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ರಾಯರಿಗೆ ಎಷ್ಟು ಭಕ್ತಿಯಿಂದ ಕೈ ಮುಗ್ದು ನಮಸ್ಕಾರ ಮಾಡ್ತಾರೋ, ಹಸುಗಳಿಗೂ ಅಷ್ಟೇ ಫ್ರೆಂಡ್ಸ್. ದೇವ್ರೆಲ್ಲ ಕಾಮಧೇನು ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಯಿತು ಇಲ್ಲಿ ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ದು. ಎಲ್ಲರೂ ಪ್ರಸಾದ ತಗೊಂಡು ಆಗಿತ್ತು. ಆಮೇಲೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಯಾವ ರೇಂಜ್ಗೆ ಕಾದಿತ್ತು ನೆಲ. ಈಗ 12 ಗಂಟೆ ಟೈಮ್ಗೆ ಅಂದರೆ ನೆಲದ ಮೇಲೆ ಕಾಲಿಟ್ರೆ ಬರ್ನೇನೆ. ಹಂಗಾಗಿ ಮಧ್ಯೆ ಈ ಥರ ನೆರಳಿಗೆ ಹಾಕಿದ್ರು. ಮತ್ತೆ ಇಲ್ಲಿ ದರ್ಶನನೂ ಸ್ಟಾಪ್ ಮಾಡಿದ್ರು, ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಜನಗಳು ಅಂದ್ಬಿಟ್ಟು. ಆ ಬಿಸಿಲಲ್ಲಿ ನಡೀತಾ ಇರೋದಕ್ಕೆ ನನ್ನ ಎಕ್ಸ್ಪ್ರೆಷನ್ಗಳು ಈ ರೇಂಜ್ಗಿತ್ತು ಫ್ರೆಂಡ್ಸ್. ಯಪ್ಪ ಭಯಂಕರವಾಗಿತ್ತು. ಬಿಸಿಲು ಜಾಸ್ತಿ ಫ್ರೆಂಡ್ಸ್, ನಾರ್ಮಲ್ ಆಗೇನೆ. ಇನ್ನೀ ಟೈಮಲ್ಲಿ ಹೇಳ್ಬೇಕಲ್ಲಿ. ಮತ್ತೆ ಹಿಂದೆ ತಿರುಗಿ ನೋಡಿದೆ ಹತ್ರ ಬಂದು, ಮತ್ತೆ ಯಾವಾಗಪ್ಪ ಬರ್ತೀನಿ ವಾಪಸ್ಸು ಅಂತ ಅನಿಸ್ತಿತ್ತು. ಬೆಳಗ್ಗೆ ಚಪ್ಪಲಿ ನಮ್ಮ ರೂಮ್ ಹತ್ರ ಬಿಟ್ಟು ಬಂದ್ಬಿಟ್ಟು ಕೆಂಡದ ಮೇಲೆ ನಡೆಯೋ ಫೀಲು ಫ್ರೆಂಡ್ಸ್. ಮಕ್ಕಳನ್ನ ಕರ್ಕೊಂಡು ಬೇಸಿಗೆ ಟೈಮಲ್ಲಿ ಮಾತ್ರ ದೇವರಣೆ ಬರಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ಬಂದ್ಬಿಡ್ರಿ. ಈಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ 7 ಗಂಟೆಗೆ ಇರೋದು ಟ್ರೈನು. ಈಗ ನಾವು 2 ಗಂಟೆಗೆ ಹೊರಡ್ತಾ ಇದ್ದೀವಿ. ಅಲ್ಲೇ ರೈಲ್ವೆ ಸ್ಟೇಷನ್ ಸ್ವಲ್ಪ ತಣ್ಣಗಿರ್ತೈತೆ, ವೆಯ್ಟ್ ಮಾಡ್ಬೋದು ಅಂತ. ರೂಮ್ ಮಾಡಲಿಲ್ವಲ್ಲ, ಇಲ್ಲೆಲ್ಲ ಓಡಾಡೋದು ಬೇಜಾರು ಅಂದ್ಬಿಟ್ಟು. ಶಿವದು ಚಪ್ಪಲಿ ಕಳ್ದೋಗೈತೆ ಫ್ರೆಂಡ್ಸ್. ಕಳ್ದೋದ್ರೆ ಒಳ್ಳೇದು. ಈಗ ನಡೀತಿರೋದು ನೋಡಿದ್ರೆ ಪಾಪ ಅನ್ನಿಸ್ತೈತೆ. ಓಕೆ ಫ್ರೆಂಡ್ಸ್, ಇವತ್ತು ಮಂತ್ರಾಲಯಕ್ಕೆ ಬಾಯ್ ಹೇಳ್ತಿದ್ದೀವಿ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಮಧ್ಯದಲ್ಲಿ ಒಂದು ಸ್ವಲ್ಪ ಅಕ್ಷತೆ ಸಿಕ್ಕಿಲ್ಲ, ಅದೊಂದು ಬೇಜಾರಾಯಿತು. ಶಿವ ಮಾಡಿರೋ ಬಟ್ಟು ಪರವಾಗಿಲ್ಲ, ಪರಿಮಳ ಪ್ರಸಾದ ಐತೆ. ಹೊರಡೋಣ ಬನ್ನಿ ಫ್ರೆಂಡ್ಸ್. ಬರೀಗಾಲಲ್ಲೇ ಬಂದ್ಬಿಡ್ತೀಯಾ? ಹಾಂ, 2 ಅಣ್ಣ. ಮಸಾಲ ಸ್ವೀಟಾ ಸಾಲ್ಟಾ? ಮಸಾಲ ಸಾಲ್ಟ್.
ಮಸಾಲೆ ಸ್ವಲ್ಪ ಜಾಸ್ತಿ ಹಾಕೋಣ. ಬೆಳಗ್ಗೆ 9 ಗಂಟೆಯಿಂದ ಈಗ 2 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಈ ಗ್ಯಾಪ್ ಅಲ್ಲಿ ನಾವು ಇದು 4ನೇ ಸಲ ಗೋಲಿ ಸೋಡಾ ಕುಡಿತಾ ಇರೋದು. ಇಲ್ಲಿ ಊಟ ಸೇರಲ್ಲ ಫ್ರೆಂಡ್ಸ್, ಬಿಸಿಲಿಗೆ ಏನಾದ್ರೂ ತಣ್ಣಗೆ ಕುಡಿಬೇಕು ಅಂತ ಅನಿಸ್ತಾ ಇರ್ತೈತೆ. ಮತ್ತೆ ನೀರು ಕುಡಿದು 2ನೇ ನಿಮಿಷ ಫ್ರೆಂಡ್ಸ್, 2 ನಿಮಿಷಕ್ಕೆ ಗಂಟ್ಲೆಲ್ಲ ಒಣಗೋಗ್ತೈತೆ, ಮತ್ತೆ ಕುಡಿಬೇಕು ಅಂತ ಅನಿಸ್ತೈತೆ. ಅದಕ್ಕೆ ನಾವು ಗೋಲಿ ಸೋಡಾನೇ ಕುಡ್ತಿದ್ದು. ಬರೀ ಇಲ್ಲಿ ತಿಂದಿದ್ದು ಏನಿಲ್ಲ ಫ್ರೆಂಡ್ಸ್, ಒಂದು ಬಜ್ಜಿ ಬೋಂಡ, ಒಂದು ಚಿಪ್ಸ್ ಸಹ ತಗೊಂಡಿಲ್ಲ, ಬರೀ ಗೋಲಿ ಸೋಡಾ ಕುಡ್ದಿದ್ದೆ. ಅರ್ಧ ರಾಯರ್ ನೋಡೋಕ್ಕೆ, ಇನ್ನರ್ಧ ಇದನ್ನ ಕುಡಿಯೋಕ್ಕೆ ಬಂದಿದ್ವೇನೋ, ಆ ರೇಂಜಿಗಿತ್ತು. ಈ ಲಾಸ್ಟಲ್ಲಿ ಕುಡಿದ್ವಲ್ಲ ಫ್ರೆಂಡ್ಸ್, ಇದನ್ನ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಶಿವಂತೂ ಅಡಿಕ್ಟ್ ಆಗ್ಬಿಡ್ತು. ಇನ್ನು ಪ್ರತಿ ಸಲ ಬಂದಾಗ ಮಿಸ್ಸೇ ಇಲ್ಲ ಫ್ರೆಂಡ್ಸ್, ಇದನ್ನ ಘಟ ಕುಡಿತಾ ಇರೋದೇ ನಾನಂತೂ. ಮಂತ್ರಾಲಯಕ್ಕೆ ಬಂದು ಬೆಸ್ಟ್ ಮೆಮೊರಿ ಏನಂದ್ರೆ ಫ್ರೆಂಡ್ಸ್, ಚೆನ್ನಾಗಿ ಈ ತರ ಸೋಡಾ ಕುಡ್ದಿರೋದು. ಸಿಕ್ಕಾಪಟ್ಟೆ ಕುಡಿದ್ವಿ, ಸಖತ್ ಅಡಿಕ್ಟ್ ಆಗ್ಬಿಟ್ಟೈತೆ ಶಿವನ ಸೋಡಾಗಂತೂ. ನಾನು ಅಷ್ಟೇ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಓಕೆ ಬನ್ನಿ ಫ್ರೆಂಡ್ಸ್, ಆಟೋ ರೆಡಿ ಆಗಿದೆ. ಇಲ್ಲಿ ಮಂತ್ರಾಲಯದಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಆಟೋಗಳು ಬೇಜಾನ್ ಸಿಗ್ತವೆ ಫ್ರೆಂಡ್ಸ್. ಒಂದೇ ಆಟೋದಲ್ಲಿ 14 ಜನನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದು. ಇಕ್ಕಟ್ಟಲ್ಲಿ ಹಿಂಸೆ ಆಗ್ಬಿಟ್ಟಿತ್ತು ನನಗಂತೂ, ಯಾವಾಗ ರೀಚ್ ಆಗ್ಬಿಡ್ತೀನೋ ಅಂತ. ಆದರೆ 1 ಅವರ್ ಜರ್ನಿ ಆಗೇ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬೇಸಿಗೆಗೆ ನಾವೇ ಇಷ್ಟು ಕಷ್ಟ, ಮರ ಗಿಡಗಳು ಬೆಳೆದವ ಅಂದರೆ ನೀಟಾಗಿ ಬೆಳೆದವೆ, ಅದೇನು ತೊಂದರೆ ಇಲ್ಲ, ಅವು ಅಡ್ಜಸ್ಟ್ ಆಗ್ಬಿಟ್ಟವೆ ಅಂತ ಅನಿಸ್ತಿತ್ತು ಈ ಕಡೆ ವಾತಾವರಣಕ್ಕೆ. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. 1 ಅವರಲ್ಲಿ ಹೋಗ್ಬಿಟ್ರಿ. ಒಂದು 3 ಗಂಟೆಯಿಂದ ಈಗ ರಾತ್ರಿ 8:30 ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಕೂತಿರೋದು ಫ್ರೆಂಡ್ಸ್. ನೋಡ್ರಿ, ರಿಯಲ್ ಒರಿಜಿನಲ್ ಕಲರ್ ಹೆಂಗೆ ಬಂದ್ಬಿಟ್ಟಿದ್ದೀನಿ. ಫಿಲ್ಟರ್ ಅದು ಇದು ಹಾಕೊಂಡು ನಿಮ್ಮನ್ನ ಯಾಮರ್ಸ್ತಾ ಇದೆ ಇಷ್ಟು ದಿನ ನಾನು ಬೆಳ್ಳಗಿದ್ದೀನಿ ಅನ್ಬಿಟ್ಟು. ಇದು ನನ್ನ ರಿಯಲ್ ಕಲರ್ ಫ್ರೆಂಡ್ಸ್. ಅದು ಬರೀ ಬಿಸಿಲಲ್ಲಿ ಚೆನ್ನಾಗಿ ಓಡಾಡಿರೋದಕ್ಕೆ ಇನ್ನೊಂದು ಸ್ವಲ್ಪ ಬ್ಲಾಕ್ ಆಗ್ಬಿಟ್ಟೆ. ಪರವಾಗಿಲ್ಲ, ಮನೆಗೆ ಹೋಗಿ ಫೇಸ್ ಪ್ಯಾಕು ಅದು ಇದೆಲ್ಲ ಹಾಕೊಂಡು ಫಿಲ್ಟರ್ ಎಲ್ಲ ಹಾಕೊಂಡು ಆಮೇಲೆ ನೀಟಾಗಿ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ಆಮೇಲೆ ಒಂದು ಇದು ಫ್ರೆಂಡ್ಸ್, ವೆಟ್ ಕವರ ಏನಿದಂತಾರೆ, ಅದೇ ಪಾಪದು ಕ್ಲೀನ್ ಮಾಡೋದು, ಅದು ತಂದಿದ್ರು ಅವರು. ಅವ್ರ ಹತ್ರ ಇಸ್ಕೊಂಡು ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಎಲ್ಲಾರು ಜರ್ನಿ ಮಾಡ್ಬೇಕಾರೆ ಇದು ತಗೊಳ್ಳೋದು ಬೆಸ್ಟ್ ಫ್ರೆಂಡ್ಸ್. ಆರಾಮ್ ಅನಿಸ್ತೈತೆ, ಮೇಕಪ್ ಎಲ್ಲ ರಿಮೂವ್ ಮಾಡ್ಕೋಬಹುದು ಮುಖ ತೊಳಿಲಿಲ್ಲ ಅಂದ್ರೂ. ಶಿವ ಅಂತೂ ನಿದ್ದೆಗೆ ಕಣ್ಣೆಲ್ಲ ರೆಡ್ಗೆ ಆಗ್ಬಿಟ್ಟೈತೆ ಪಾಪ. ಶಿವಾಗೆ ಜರ್ನಿ ಆಗಲ್ಲ ಫ್ರೆಂಡ್ಸ್, ಆಗ್ಬರಲ್ಲ, ಹಂಗಾಗಿ ಯಾವ ತರ ಆಗಿತ್ತು. ಆಮೇಲೆ ಒಂದು ರೌಂಡ್ ಓಡಾಡ್ಕೊ ಬರೋಣ ಬಾ ಅಂದ್ಬಿಟ್ಟು ಕರ್ಕೊಂಡೋದೆ. ಮತ್ತೆ ಯಾವಾಗ ರಾಯರು ನನ್ನ ಶಿವನ ಕರ್ಸ್ಕೊಳ್ತಾರೋ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡೋದೆ. ಒಂದ್ ಸ್ವಲ್ಪ ಮುಂದೆ ಗಾಳಿ ಆಡ್ತೈತೆ, ಓಡಾಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು. ಶಿವ ಜೊತೆ ಜರ್ನಿ ಚೆನ್ನಾಗಿರ್ತೈತೆ ಫ್ರೆಂಡ್ಸ್, ಯಾಕಂದ್ರೆ ಕೇಳಿದ್ದೆಲ್ಲ ಕೊಡಿಸ್ತೈತಲ್ಲ. ಅದಕ್ಕೆ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಅನ್ಕೊಂಡೆ ಫ್ರೆಂಡ್ಸ್, ರಿಲೇಷನ್ಸ್ ಎಲ್ಲರೂ ಬರ್ತಾರೆ, ನಾನು ಒಂದ್ ಕಡೆ ಕ್ಯಾರೆ ಅಂದಿರ ಬಿಸಾಕ್ಬಿಟ್ಟು ಆರಾಮಾಗಿ ಅವ್ರ ಜೊತೆ ಹೋಗ್ಬಿಡ್ತೈತೆ ಅನ್ಕೊಂಡೆ. ನೋಡಿದ್ರೆ ನಮ್ ಚಿಕ್ಕಪ್ಪ ಬಂದಿರ್ಲಿಲ್ಲ. ಅವ್ರೇನಾದ್ರೂ ಬಂದಿದ್ರೆ ಅಣ್ಣ ನನ್ನ ಜೊತೆ ಸೇರ್ತಾನೆ ಇರ್ಲಿಲ್ಲ ಫ್ರೆಂಡ್ಸ್. ಆ ರೇಂಜಿಗೆ ಇರ್ತೈತು. ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಿದಲ್ಲ ಫ್ರೆಂಡ್ಸ್, ನಮ್ ಗಂಡ ನಮ್ ಜೊತೆ ಸೇರ್ಲಿಲ್ಲ ಅಂದ್ರೆ. ಹೆಂಗ್ ಕಟ್ಟವ್ರಂತ ಯೋಚನೆ ಮಾಡಿದ್ಯಾ? ಟ್ರೈನ್ ಬರಕ್ಕೆ ಇನ್ನು 1 ಅವರ್ ಟೈಮ್ ಇತ್ತು. ಇನ್ನು 1 ಅವರ್ ಕಾಯ್ದ್ಬಿಟ್ರೆ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ಕೊಂಡು ಜರ್ನಿ ಮಾಡ್ಬೋದು ಅಂತ ವೇಟ್ ಮಾಡ್ತಿದ್ದೆ. ನಾನು ನೋಡಿ ಫ್ರೆಂಡ್ಸ್, ಇಷ್ಟು ಭಯಂಕರವಾಗಿದ್ದೀನಿ ವಿತೌಟ್ ಮೇಕಪ್. ನನ್ಗೆ ಯಾರಿಗೂ ಗೊತ್ತೇ ಆಗಲ್ಲ ಬಿಡು. ನಾನು ಇನ್ನು ಸ್ವಲ್ಪ ಹೊತ್ತಂದ್ರೆ ಶಿವನೇ ನಾನು ಕಂಡಿಡಿಯಲ್ಲ, ಮೇಕಪ್ ಎಲ್ಲ ಕರ್ಗೋಗಿ ಅನ್ಕೊಂಡ್ರೆ. ನಮ್ಮ ಸಬ್ಸ್ಕ್ರೈಬರ್ ಇಲ್ಲೂ ನಾನು ತುಂಬಾ ಜನ ಸಿಕ್ಬಿಟ್ಟು ಮಾತಾಡಿಸಿದ್ರು. ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯ್ತು ಫ್ರೆಂಡ್ಸ್. ಒಂದು ರೇಂಜ್ಗೆ ನಾನು ಚೆನ್ನಾಗೇ ಇದ್ದೀನಿ, ನಮ್ಮನ್ನ ಕಂಡಿಡ್ದು ಮಾತಾಡ್ಸೋರೆ ಮೇಕಪ್ ಇಲ್ಲ ಅಂದ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ, ಎಲ್ಲರೂ ಸಿಕ್ಕಿ ಮಾತಾಡ್ಸಿದ್ದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆಮೇಲೆ ಟ್ರೈನ್ ಬಂದೇ ಬಿಡ್ತು ಫ್ರೆಂಡ್ಸ್. 10 ಬಿಟ್ರೆ ಸಾಕು ಫ್ರೆಂಡ್ಸ್, ವೇಟ್ ಮಾಡ್ತಿದ್ದಿದ್ದು ನಾನು. ಬರ್ಬೇಕಾದ್ರೆ ನಾವು ನಿದ್ದೆನೇ ಮಾಡಲಿಲ್ಲ ಸರಿಯಾಗಿ. ಈಗ ಹೋಗ್ಬೇಕಾದ್ರೆ ಯಾವ ರೇಂಜಿಗೆ ನಿದ್ದೆ ಬರ್ತಿತ್ತು ಅಂದ್ರೆ, ಬೆಳಗ್ಗೆಯಿಂದ ಬಿಸಿಲಲ್ಲಿ ಎಲ್ಲ ಓಡಾಡಿರ್ತೀವಲ್ಲ, ಎಚ್ಚರನೇ ಇರಲ್ಲ, ಆ ರೇಂಜಿಗೆ ನಿದ್ದೆ ಬರ್ತಿತ್ತೆ. ಅದಕ್ಕೆ ವೇಟ್ ಮಾಡ್ತಿದ್ವಿ. ಬಂದ ತಕ್ಷಣ ಟ್ರೈನ್ ಹತ್ಕೊಂಡ್ಬಿಡ್ಬೇಕು, ಸೀಟ್ ಮೇಲೆ ಮಲಗ್ಬಿಡ್ಬೇಕು. ಆಮೇಲೆ ಎಲ್ಲಾರ ಕರ್ಕೊಂಡು ಹೋಗ್ಲಿ, ಬಾಂಬೆಗಾದ್ರೂ ಸರಿ, ಮಹಾರಾಷ್ಟ್ರ ಇಲ್ಲ, ಈ ದೇಶನೇ ಬಿಟ್ಟು ಕರ್ಕೊಂಡು ಹೋಗ್ಬಿಡ್ಲಿ, ನಮ್ಗೆ ಚಿಂತೆ ಇಲ್ಲ ಅನ್ನೋ ರೇಂಜ್ಗೆ ನಾನು ಟ್ರೈನ್ ಹತ್ತಿ 2 ನಿಮಿಷಕ್ಕೆ ಅಣ್ಣ ಗೊರಕೆ ಹೊಡಿತಾ ಬಿದ್ದವ್ರೆ, ಸುಸ್ತಾಗ್ಬಿಟ್ಟು ತಿರ್ಗಾಡಿ. ಅದು ಮಲಗಲಿ, ನೀರು ಬಾಟ್ಲು ತಲೆ ಕೆಳಗೆ ಇಟ್ಕೊಂಡು ಮಲಗೈತೆ. ನನಗೆ ಗಂಟ್ಲು ಒಣಕೊಂಡು ಹೋಗ್ತೈತೆ. ಜೋರಾಗಿ ಹೋಗೋಣ ಅಂದ್ರೆ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಎಚ್ಚರ ಆಗ್ತೈತೆ ಅಂದ್ಬಿಟ್ಟು ಎಷ್ಟು ತಡ್ಕೊಂಡಿದ್ದೀನೋ. ಜರ್ನಿ ಮಾಡ್ಬೇಕಾದ್ರೆ ನನ್ನ ಗಂಡನ ಪರಿಸ್ಥಿತಿ ಹಿಂಗಿರ್ತೈತೆ ಫ್ರೆಂಡ್ಸ್. ಮತ್ತೆ ಬೆಳಗ್ಗೆ 5:30ಗೆ ಎದ್ದು ಬಿಟ್ವಿ, 6 ಗಂಟೆಗೆ ಸ್ಟಾಪ್ ಬರ್ತೈತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದೀವಿ ಫ್ರೆಂಡ್ಸ್. ಫೈನಲಿ ನಮ್ಮದು ಮಂತ್ರಾಲಯ ಜರ್ನಿ ಮುಗಿತಾ ಬಂತು. ಇನ್ನು ಮನೆಗೆ ಹೋಗ್ಬಿಟ್ರೆ ಫುಲ್ ರೆಸ್ಟ್ ಮಾಡೋದೇನೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಈ ಅವತಾರದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಎಷ್ಟು ಜನ ನೋಡ್ಬಿಟ್ಟು ಎದುರ್ಕೋತಾರೋ ಏನು ಕತೆನೋ ಅಂತ ಚಿಂತೆ ಆಗಿತ್ತು ನನಗೆ. ನನ್ನ ವಿತೌಟ್ ಮೇಕಪ್ಪು ಯಪ್ಪ ಭಯಂಕರ. ಬರ್ತಾ ನಾವು ಮೆಜೆಸ್ಟಿಕ್ಕಲ್ಲೇ ಇಳ್ಕೊಂಡ್ವಿ ಫ್ರೆಂಡ್ಸ್. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಂದ ಡೈರೆಕ್ಟಾಗಿ ಸರ್ಜಾಪುರದ ಒಂದೇ ಬಸ್ ಸಿಗ್ತೈತೆ ಫ್ರೆಂಡ್ಸ್. ಎಲ್ಲರೂ ಆ ಕಡೆನೇ ಹೋಗೋದಿರೋದ್ರಿಂದ ಹಿಂಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಮತ್ತೆ ನಾನು ಹೋದ ಸಲ ಹೋಗ್ಬಿಟ್ಟು ಬಂದಾಗ ಶಿವಣ್ಣನ ಜೊತೆ ಬಂದು ಇಲ್ಲಿ ಶಾಪಿಂಗ್ ಮಾಡ್ರಿ ಅಂತ ಹೇಳಿದ್ರಿ. ಶಿವಣ್ಣನ ಜೊತೆ ಐತೆ ಶಾಪಿಂಗ್ ಮಾಡೋಕ್ಕೆ, ಅಂಗಡಿಗಳು ಓಪನ್ ಐತೆ, ಆದರೆ ಟೈಮ್ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಪಟ ಅಂತ ಮುಂದೆ ಹೋಗ್ತಿದ್ರು, ಮನೆಗೆ ಹೋಗ್ಬಿಡ್ಬೇಕು ಬೇಕಾ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ತನಕ ಬಂದ್ಬಿಟ್ಟು ನಾವು ಲೇಟ್ ಮಾಡಿದ್ರೆ ಅವ್ರೇನಾದರೂ ಅನ್ಕೋತಾರೆ ಅಂದ್ಬಿಟ್ಟು ಎಲ್ಲೂ ಲೇಟ್ ಮಾಡೋಕೆ ಹೋಗಲಿಲ್ಲ. ಅತಿ ಕಡಿಮೆ ಬೆಲೆಗೆ ಸಿಗ್ತೈತೆ ಫ್ರೆಂಡ್ಸ್ ಇಲ್ಲ ಐಟಮ್ಸ್ ಎಲ್ಲನೂ. ಒಂದ್ಸಲ ಯಾವಾಗಾರ ನಾನು ಶಿವ ಬಂದಾಗ ಶಾಪಿಂಗ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇಲ್ಲಿ ಬಂದಾಗೂ ಸಹ ಶಿವ ಚಪ್ಪಲಿ ತಗೋತಾ ಇಲ್ಲ. ನಮ್ಮ ಏರಿಯಾದಲ್ಲಿ ನಾನು ಎಲ್ಲಿದ್ದೀನೋ ಅಲ್ಲೇ ತಗೋಬೇಕು ಅಂತ ಅಂದ್ಬಿಟ್ಟು, ಚಪ್ಪಲಿ ತಗೊಳಕ್ಕೂ ಸ್ಪಾಟು ಸಿಗಬೇಕು ಫ್ರೆಂಡ್ಸ್. ಶಿವಾಗೆ ಎಲ್ಲಿ ತಗೋತಿತ್ತೋ ಅಲ್ಲೇ ತಗೋಬೇಕು ಅಂತ ಅಂದ್ಬಿಟ್ಟು. ನನಗೇನೈತೆ ಕಳ್ಕೊಳ್ಳೋದು, ನನಗೇನು ಕಾಲು ಒತ್ತುತ್ತಾ ಇಲ್ಲ, ಚುಚ್ಚುತ್ತಾ ಇಲ್ಲ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಇಲ್ಲೊಂದು ಸ್ವಲ್ಪ ನಡಿಬೇಕು ಅಷ್ಟೇ.
ಅಷ್ಟೇ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ ಸ್ವಲ್ಪ ದೂರ ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಬಸ್ಗೆ ವೇಟ್ ಮಾಡಿ ಬಸ್ ಹತ್ಕೊಂಡು ಹೋಗೋದೇನೆ. 2 ಅವರ್ ವೇಟ್ ಮಾಡಿದ್ಮೇಲೆ ಬಸ್ ಸಿಕ್ತು ಫ್ರೆಂಡ್ಸ್. ಸಡನ್ ಆಗಿ ಬಸ್ಸು ಸಿಗ್ಲಿಲ್ಲ, ಅದೊಂದು ಬೇಜಾರಾಯ್ತು. ಮತ್ತೆ ಸೀಟು ಸಿಗ್ಲಿಲ್ಲ ನನಗೆ. ಅರ್ಧ ದಾರಿಗೆ ಹೋದ್ಮೇಲೆ ಆಮೇಲೆ ಬಂದು ಶಿವ ಪಕ್ಕ ಕೂತ್ಕೊಂಡೆ. ಶಿವನ ಮೊದಲಿಗೆ ಕುಂಡಿಸ್ಬಿಟ್ಟಿದ್ದೆ ಸುಸ್ತಾಗೈತೆ ಅಂತ ಅಂದ್ಬಿಟ್ಟು. ನನಗೆ ಎಲ್ಲಾರ ಹೋದ್ರೆ ಸೀಟ್ ಇರಬೇಕು ಫ್ರೆಂಡ್ಸ್ ಕಿಟಕಿ ಪಕ್ಕ. ಆಮೇಲೆ ಎಲ್ಲಾರ ಕರ್ಕೊಂಡು ಹೋಗ್ಲಿ, ಬಾಂಬೆ ಕರ್ಕೊಂಡು ಹೋದ್ರು ಕೇಳಿದ್ರೆ ಬರ್ತಾ ಇರ್ತೀನಿ. ಈಗ ಟೈಮ್ ಬಂದು 8:15 ಬಂತು ಫ್ರೆಂಡ್ಸ್. ಇಷ್ಟೊತ್ತಿಗೆ ನಮ್ಮ ಮನೆಗೆ ನಾವು ಬಂದ್ಬಿಟ್ವಿ, ನಮ್ಮ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಿವ ನಾಷ್ಟ ತಗೊಡ್ತೀನಿ ಅಂತ ತಿನ್ಬಿಟ್ಟು ಒಂದು ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಶಿವ ಚಪ್ಪಲಿ ಕಳ್ತನ ಆಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಚಪ್ಪಲಿ ತಗೊಟ್ಬಿಡೋಣ ಅಂದ್ಬಿಟ್ಟು ಬಂದು. ಯಪ್ಪ ಏನು ಭಯಂಕರ. ನಿನ್ಗೆ ಇದ್ರಲ್ಲೇ ಬೇಕಾ? ಹಿಟ್ ತಗೋ, ಗಲೀಜಾದ್ರೂ ಕಾಣಿಸಲ್ಲ ಅಷ್ಟು. ಅದು ಬೇಡ, ಚಪ್ಪಲಿ ಇಷ್ಟ ಆಗಿಲ್ವಂತೆ ಫ್ರೆಂಡ್ಸ್, ಅದಕ್ಕೆ ಆಮೇಲೆ ಬರ್ತೀನಿ ಬಾ ಅಂತು. ಈಗ ಹೋಟ್ಲಲ್ಲಿ ಊಟ ತಗೊಂಡು ಹೋಗ್ತೀವಿ ಫ್ರೆಂಡ್ಸ್ ನಾವು. ಟಾಮಗನು ಇನ್ನೂ ಎದ್ದಂಗಿಲ್ಲ ಅವನು. ಯಾಕೋ ಬೊಗಳ್ತಾ ಇದ್ದೀನಿ ನನ್ನ ನೋಡಿ. ಮರಿ ತೀರ ಹೋಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬಂದ್ಬಿಟ್ವಿ ಯಾವಾಗಲೇ 8:15 8:45ಗೆ. ನೋಡಿದ್ರೆ ಚರಿಗನು ನನಗೆ ಶಾಕ್ ಆಗೋಯ್ತು. ಆಮೇಲೆ ಶಿವ ಹೇಳ್ತು ಅವ್ನು ನೈಟೇನೇನೆ ಪ್ರಾಬ್ಲಮ್ ಆಗಿತ್ತು, ಹೇಳಿದ್ರೆ ಇನ್ನು ಅದೇ ಟೆನ್ಷನಲ್ಲಿ ಇರ್ತೀಯಾ ಹೊರ್ಗಡೆ ಹೋದಾಗ ಅಂದ್ಬಿಟ್ಟು ಹೇಳಲಿಲ್ಲ ಅಂತಂತು. ಸಖತ್ ಬೇಜಾರಾಯಿತು ನನಗೆ. ಏನೋ ಫ್ರೆಂಡ್ಸ್ ಹಿಂಗೆ ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ತೈತೆ. ಒಂದು ನಂಬಿಕೆಯಲ್ಲಿ ಹೋಗಿದ್ದು ನಾನು ಬರೋಷ್ಟರಲ್ಲಿ ಹುಷಾರಾಗಿರ್ತಾನೆ, ಏನೂ ಆಗಿರಲ್ಲ ಅಂತ. ಮತ್ತು ಆಗಾಗ ಫೋನ್ ಮಾಡಿ ವಿಚಾರಿಸ್ಕೊತಾನೆ ಇದ್ವಿ ಅಣ್ಣನಿಗೆ ಹೆಂಗಿದ್ದಾನೆ ಅಂತ. ಅಣ್ಣನೂ ಹೇಳಿತ್ತು ಮೆಡಿಸಿನ್ ಎಲ್ಲ ಕೊಟ್ಮೇಲೆ ಆ್ಯಕ್ಟಿವ್ ಆಗೈತೆ, ಗ್ಲೂಕೋಸ್ ನೀರೆಲ್ಲ ಚೆನ್ನಾಗಿ ಕುಡಿತೈತೆ. ಊಟ ಇಟ್ಟು ನೋಡಿದ್ರಂತೆ ಅವಣ್ಣ, ತಿಂದಿಲ್ವಂತೆ. ಹೇಳಿದ್ರು ಮೊದಲೇ ಡಾಕ್ಟ್ರು ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು. ಸರಿ ನಾನು ಬಂದಮೇಲೆ ಇವಾಗ ಬಂದ್ಬಿಟ್ಟು ನಾನು ಮೊದಲು ಅವನಿಗೆ ಚಿಕನ್ ತಂದ್ಬಿಟ್ಟು ಚಿಕನ್ ಸೂಪ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಬಂದಿದ್ದು ಫ್ರೆಂಡ್ಸ್ ಪಟ ಅಂತ. ನೋಡಿದ್ರೆ ನೆನ್ನೆನೇ ಅವನಿಗೆ ಹಂಗಾಯ್ತಂತೆ. ಆ್ಯಕ್ಟಿವ್ ಆಗಿ ಇದ್ದೋನು ಸಡನ್ನಾಗಿ ಹಿಂಗಾಗೈತಂತೆ ಫ್ರೆಂಡ್. ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಏನು ಮಾಡ್ಬೇಕಂತ. ಇತ್ತೀಚೆಗೆ ಇದೇ ಥರ ಆಗ್ತಾನೆ ಐತೆ. ಯಾವ ಕಡೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ, ನೀವು ನಮಗೆ ಕೆಟ್ಟದ್ದು ಮಾಡೋಕೆ ಹೋದ್ರೆ ಅದು ನಮ್ಮ ಮನೇಲಿ ನಾವು ಪ್ರೀತಿಯಿಂದ ಸಾಕಿರೋ ನಮ್ಮ ಮಕ್ಕಳಿಗೆ ಆಗ್ತಿದೆ, ಬಿಟ್ಬಿಡ್ರಿ ಅಂತಂದರೆ ಯಾವ ರೇಂಜಿಗೆ ಅಂದರೆ ಫ್ರೆಂಡ್ಸ್ ಡೈರೆಕ್ಟಾಗೇ ಹೇಳ್ತಾ ಇದ್ದೀವಿ ನಾವು. ಯಾಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಬಿಟ್ಬಿಡ್ರಿ, ಬೇಡ ಇದೆಲ್ಲ, ನಿಮಗೂ ಮಕ್ಕಳು ಮರಿ ಇದ್ದಾರೆ ಅಂತಂದರೆ ಹೆಂಗೆ ಅಂದರೆ ಫ್ರೆಂಡ್ಸ್ ಅವ್ರ ರಿಯಾಕ್ಷನ್ನು, ಏನು ಮಾಡ್ಕೊಳ್ತೀರಾ ನೀವು, ನಾನು ಇದೇ ಮಾಡ್ತೀನಿ, ಏನು ಮಾಡ್ತೀರಾ ಮಾಡ್ಕೊಳ್ರಿ ಅನ್ನೋ ರೇಂಜಿಗೆ ಬಂದ್ಬಿಟ್ಟವ್ರವರು. ಯಾರು ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಫ್ರೆಂಡ್ಸ್. ನೋಡಿರಿ ಡೈರೆಕ್ಟಾಗೆ ಹೇಳ್ತಾರೆ ನಮಗೆ, ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಯಾಕೆ ಮಾಡ್ತೀರಾ ಅಂತಂದರೆ ಏನು ಮಾಡ್ಕೊಳ್ತೀರಾ ನೀವು ಅನ್ನೋ ರೇಂಜಿಗಿದ್ದಾರೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ಎಷ್ಟು ಪ್ರೀತಿಯಿಂದ ಸಾಕ್ಕೊಳ್ತೀವಿ, ಇನ್ನು ತರಲ್ಲ ಫ್ರೆಂಡ್ಸ್. ಇನ್ನು ನನಗೆ ಹೋಯ್ತು. ಮತ್ತು ನನ್ನ ಖುಷಿಗೆ ನಾವು ತಗೊಬಂದು ಈ ಥರ ಕೆಟ್ಟ ಕೆಲಸಗಳಾದರೆ ಅವು ತಡೆಯಲ್ಲ ಅಂತೆ ಮನೇಲಿ ಪ್ರಾಣಿಗಳು. ಅವಕ್ಕೆ ಮೇಲೆ ಅದು ರಿಯಾಕ್ಟ್ ಆಗಿ ಅವು ಹೆಚ್ಚು ಕಡಿಮೆ ಆಗೋದಕ್ಕಿಂತ ಬೇಡ ಸಾಕು ಇನ್ನು ಅಂತ ಅನ್ನಿಸ್ತೈತೆ. ಈ ಬಿಸ್ಕೆಟ್ನ ನಮ್ಮ ಸಬ್ಸ್ಕ್ರೈಬರ್ ಕಳಿಸ್ಕೊಟ್ಟಿದ್ದು ಫ್ರೆಂಡ್ಸ್ ಮಂತ್ರಾಲಯದಲ್ಲಿ, ಟಾಮಕ್ ಕೊಡಿ ಅಂತ ಅಂದ್ಬಿಟ್ಟು. ನಾನು ಮಲಗಿದ್ದೀನಿ, ಶಿವ ತಿನ್ಬಿಟ್ಟೈತೆ 4. ಟಾಮು ಇದು ನಿನ್ಗೋಸ್ಕರ, ನಿನ್ನ ಫ್ರೆಂಡ್ ಕಳಿಸಿರೋದು. ಬಿಸ್ಕೆಟ್ನ ಬಿಸ್ಕೆಟ್ ಮಗನೇ, ಅವನಿಗೆ ಇದು ಫ್ಲೇವರ್ ಕೊಕೊನಟ್ ಫ್ಲೇವರ್ ಅಲ್ಲ, ಬಿಸ್ಕೆಟ್ ಅಲ್ಲ ಅನ್ಕೋತವನೆ. ಬಿಲ್ಡಪ್ ರಾಜಾ, ಇದು ನಿನ್ಗೇನೆ. ಮಲ್ಕೊಂಡು ತಿನ್ಬಾರ್ದು ಹೆಣ್ಮಕ್ಳು. ಆಯ್ತಾಯ್ತು ತಿನ್ನು, ಹೆಂಗ ಒಂದು ತಿನ್ನು, ಏನು ಹೇಳ್ಬಾರ್ದು ಇವನಿಗೆ. ಆಯ್ತು ತಿನ್ನಮ್ಮ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಮಗೆ ಬಿಸ್ಕೆಟ್ ಕಳಿಸ್ಕೊಟ್ಟಿದ್ದಕ್ಕೆ. ತಿಂತಾನ ಅದೆಲ್ಲ ಅವನು. ಇದೊಂದು ಬೇಜಾರಾಯ್ತು ಫ್ರೆಂಡ್ಸ್, ಇವನು ಹಿಂಗೆ ಆಯ್ತಲ್ಲ. ಇಂಥರಲ್ಲ ಫ್ರೆಂಡ್ಸ್ ಯಾವುದೇ ರೀತಿ ಮರಿಗಳನ್ನ. ಆದರೆ ಏನಿವಾಗ ಕೆಟ್ಟದ್ದು ಮಾಡ್ಬೇಕು ಅಂತಾರೋ ಅದು ನಮಗೆ ಆಗ್ಬಿಡ್ಲಿ, ಅದರಿಂದ ಖುಷಿ ಆಗ್ತಿದೆ ಅನ್ನೋದಾದರೆ ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಕರ್ಮ ರಿಟರ್ನ್ ಅನ್ನೋದು ಅವರು ಅದೊಂದು ಐತೆ ಜೀವನದಲ್ಲಿ ಅನ್ನೋದೇ ಗೊತ್ತಿಲ್ಲ ಅನ್ನಿಸ್ತೈತೆ ಅವ್ರಿಗೆ. ತಿರ್ಗಿಸ್ಕೊಂಡು ಹೊಡೆದ್ರೆ ದೇವರು ತಪ್ಸಕ್ಕಾಗಲ್ಲ, ಆ ಥರ ಇರ್ತೈತೆ. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ.